ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದಾರೆ? ಅಲ್ಲ, ಬೇಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು ಅಲ್ಲ, ನೀನ್ ಕೇಳ್ತಾ ಇದೀಯ. ಮತ್ತೆ ನೀನ್ ಬಿಡು, ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಬಿಡು. ಮಾಡ್ಲಿ, ವಿ ವಿಲ್ ಫೇಸ್ ದೇಮ್ ಪೊಲಿಟಿಕಲಿ, ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಬೈ ಬೋತ್. ನಾನು ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಅದು ಅಪ್ಲೈ ಆಗಲ್ವಾ? ಅಲ್ಲ, ಅವ್ರಿಗೆ ಅಪ್ಲೈ ಆಗಲ್ವ? ನೀವು ಕೇಳಲಿಲ್ವ ಇದನ್ನ? ನೀವು ಕೇಳು, ಇವ್ರಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ನಿಮಗೆ ಬೇಲ್ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರಲ್ಲ. ಪ್ರಕರಣದ ಬಗ್ಗೆ ತನಿಖೆ ನಡೆದಿರುವಾಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರಿಸಿ ಸೂಕ್ತವಲ್ಲ, ನೈತಿಕತೆಯ ವಿಚಾರವನ್ನು ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು? ಕುಮಾರಸ್ವಾಮಿ ಹಂಗಾರಿಗೆ ಆಗ್ತಾ ಇದ್ರೆ ಅವ್ರ ಗೌರ್ಮೆಂಟ್ ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ಅದನ್ನ ಕೇಳಿದ್ದೀರಾ ನೀವು? ಕೇಳಿಲ್ಲ ನೀನು. ನೀನು ಆಯ್ತು, ನೀನು ಇಲ್ಲ ಬಿಡ, ಆಯ್ತು ನೀನು ತಾಳ್ರಿ. ರಾಜ್ಯಪಾಲರು BNS ಆಕ್ಟ್ ಅಡಿಯಲ್ಲೂ ಕೂಡ ಕೇಳಿದ್ರು 218. ಆ ಮುಖಾಂತರ ರಾಜ್ಯಪಾಲರು ನೀವು ಹೇಳ್ತಿರಂತೆ ಸರ್ಕಾರದ ಸಂಚಿನ ಭಾಗವಾಗಿ ರಾಜ್ಯಪಾಲರಿಗೆ ಕೇವಲ ಅರ್ಧ ಜಯ ಮಾತ್ರ ಸಿಗ್ತಾ? 17 PC ಆಕ್ಟ್ ಅಡಿ ತನಿಖೆಗೆ ನಾನು ಅರ್ಧ ಜಯ ಪೂರ್ಣ ಜಯ ಅಂತ ಹೇಳಕ್ ಹೋಗಲ್ಲ. ಕೋರ್ಟ್ನವರು ಏನ್ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದೀನಿ. ನಾನು ಪೂರ ಜಡ್ಜ್ಮೆಂಟ್ ಓದಿದ್ಮೇಲೆ ಐ ವಿಲ್ ರಿಯಾಕ್ಟ್ ಅಂತ ಹೇಳಿ. ಐ ವಿಲ್ ರಿಯಾಕ್ಟ್ ಓನ್ಲಿ ಆಫ್ಟರ್ ಗೋ ಥ್ರೂ ದಿ ಎಂಟೈರ್ ಜಡ್ಜ್ಮೆಂಟ್. ಈಗ ಇಟ್ ಈಸ್ ಓನ್ಲಿ ಮಾಧ್ಯಮದ ಮೂಲಕ ನಾನು ಓದ್ಕೊಂಡಿರೋದ್ರ ಮೇಲೆ ಅಷ್ಟೇ ಹೇಳಿದ್ದೀನಿ. ಅದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದಂತ